ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಜನ ಏನಾದರೂ ಮಾಡಬೇಕು ಅಂತ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಏನೇ ಮಾಡಿದ್ರು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾಯಿಲ್ಲ ಅಂತಂದರೆ ಅದಕ್ಕೆ ಏನೋ ಒಂದು ಕೊರತೆ ಇರುತ್ತೆ, ಆಯಿತಾ. ಆ ಒಂದು ಕೊರತೆಗಳು ಏನಿರುತ್ತೆ ಆ್ಯಂಡ್ ನೀವು 1,000 ಸಬ್ಸ್ಕ್ರೈಬರ್ಸ್ನ ನೀವು ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಆ ಒಂದು ಟಿಪ್ಸ್ನ ಫಾಲೋ ಮಾಡಿ ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ. ಸೊ ಏನು ಟಿಪ್ಸ್ ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ ಮಾಡಿ, ಆಯಿತಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ? ಸೊ ಇವಾಗ ನಾನು ನಿಮಗೆ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ಟಿಪ್, ನೀವು ಬ್ರ್ಯಾಂಡ್ ಆಗಬೇಕು, ಆಯಿತಾ. ಸೊ ನಿಮ್ಮೊಂದು ಚಾನಲ್ ಅಂತಂದರೆ ಅದೊಂಥರ ಬ್ರ್ಯಾಂಡ್ ರೀತಿ ನೀವು ಫೀಲ್ ಮಾಡಬೇಕು. ಮೊದಲು ನೀವು ಫೀಲ್ ಮಾಡಬೇಕಾಯ್ತಾ. ನೀವುಗಳೇ ಫೀಲ್ ಮಾಡಲ್ಲ, ಇನ್ನು ಬೇರೆಯವ್ರು ಹೆಂಗೆ ಫೀಲ್ ಮಾಡ್ತಾರೆ? ಸೊ ಬೇರೆಯವರು ಫೀಲ್ ಮಾಡಲಿ ಬಿಡಲಿ, ಮೊದಲು ನೀವು ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ಅಂತಂದರೆ ಒಂದು ಬ್ರ್ಯಾಂಡ್. ಇವಾಗ ಲಕೀಶ್ ಅಂತ ಅಂದರೆ ಸೊ ಅದೊಂದು ಬ್ರ್ಯಾಂಡ್ ನನಗೆ, ಆಯಿತಾ. ನಾನು ಒಂದು ಹೆಸರಿಟ್ಟಿದ್ದೀನಿ ಲಕೀಶ್ ಅಂತ. ಆ್ಯಂಡ್ ಅದು ಒಂದು DP ಇದೆ. ಸೊ ಒಂದು ಸಿಸ್ಟಮ್ಯಾಟಿಕ್ ಇದೆ, ಆಯಿತಾ. ನಂದು ಯೂಟ್ಯೂಬ್ ಚಾನಲ್ ಬ್ಯಾನರಲ್ಲಿ ರಿಮೆಂಬರ್ ವೈ ಯು ಸ್ಟಾರ್ಟೆಡ್ ಅಂತ ಅವಾಗಲಿಂದನೂ ಇದೆ, ಇವಾಗಲೂ ಅದೇ ಇದೆ. ಸೊ ಅದೇ ಥರ ಅಬೌಟ್ ಸೆಕ್ಷನಲ್ಲಿ ನಾನು ಏನೇನು ವೀಡಿಯೋಸ್ಗಳನ್ನ ಮಾಡ್ತೀನಿ ಸೊ ಅದ್ರ ಬಗ್ಗೆ ಎಲ್ಲ ನಾನು ಹಾಕಿದ್ದೀನಿ. ಸೊ ಒಂದು ಥರ ನೋಡೋದಾದ್ರೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಚೆನ್ನಾಗಿದೆ ಅಲ್ವಾ ಚಾನಲ್ನ ಓಪನ್ ಮಾಡಿದ್ರೆ. ಸೊ ಯಾವತ್ತೂ ನಾನು DPನೂ ಚೇಂಜ್ ಮಾಡಿಲ್ಲ, ಚಾನಲ್ ಹೆಸರು ಚೇಂಜ್ ಮಾಡಿಲ್ಲ, ಅಬೌಟ್ ಸೆಕ್ಷನ್ನು ಕೂಡ ಚೇಂಜ್ ಮಾಡಿಲ್ಲ. ಸೊ ಇದರಿಂದ ಏನಾಗುತ್ತೆ, ಒಂದು ಆಡಿಯನ್ಸ್ಗಳಿಗೆ ಒಂದು ಫಿಕ್ಸ್ ಆಗುತ್ತೆ. ಓಕೆ, ಲಕೀಶ್ ಅಂತ ಒಬ್ಬರು ಇದ್ದಾರೆ ಗುರು. ಸೊ ಅವ್ರದ್ದೊಂದು ಸಿಸ್ಟಮ್ಯಾಟಿಕ್, ಅವ್ರದ್ದೊಂಥರ ಈ ಥರ ಒಂದು ಶಿಸ್ತಿದೆ ಅಂತ ಒಂದು ಫಿಕ್ಸ್ ಆಗೋಗುತ್ತೆ. ನೀವು ಆವಾಗವಾಗ DP ಚೇಂಜ್ ಮಾಡೋದು, ಆವಾಗವಾಗ ಚಾನಲ್ ಹೆಸರು ಚೇಂಜ್ ಮಾಡೋದು, ಆವಾಗವಾಗ ಅಬೌಟ್ ಸೆಕ್ಷನ್ ಚೇಂಜ್ ಮಾಡೋದು, ಚಾನಲ್ ಬ್ಯಾನರ್ ಚೇಂಜ್ ಮಾಡೋದು, ಹಿಂಗೆ ಮಾಡ್ತಾ ಇದ್ದಾರೆ. ಟೆಂಪ್ರವರಿ ಆಗೋಗ್ತೀರಾ ಜನಗಳ ಮೈಂಡಲ್ಲಿ. ಸೊ ಆದ್ದರಿಂದ ಎಕ್ಸಾಂಪಲ್ಗಳನ್ನ ಹಿಂಗೆ ತಗೋಬೇಕು ಅಂತಂದರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳಿದಾವೆ ನೋಡಿ. ಓಕೆ, ಐಫೋನ್ ಆಗ್ಬೋದು, ರೆಡ್ಮಿ ಆಗ್ಬೋದು, ಈ ಥರ ಈ ಬಟ್ಟೆಗಳು ಬಂದರೆ ಜಾಕ್ ಆ್ಯಂಡ್ ಜೋನ್ಸು. ಸೊ ಈ ಥರ ಸ್ಪೈಕ್ ಆರ್ಟು, ಈ ಥರ ಒಂದು ಬ್ರ್ಯಾಂಡಾಗಿ ಫಿಕ್ಸ್ ಆಗಿಬಿಡಿ. ಅವರೆಲ್ಲ ಹೆಸರು ಏನು ಚೇಂಜ್ ಮಾಡಲ್ಲ. ಅವ್ರದ್ದು ಹೆಂಗಿರುತ್ತೆ ಲೋಗೋ, ಪೂಮಾ ಅಂತಂದರೆ ಪೂಮಾ ಲೋಗೋ ಹಂಗೆ ಇರುತ್ತೆ, ಆಯಿತಾ. 2 ವಾರಕ್ಕೆ ತಿರುಗಿ ಬೇರೆ ಬೆಕ್ ತಂದು ಹಾಕಂದ್ರೆ ಅವರು ಹಾಕೊಳ್ಳಲ್ಲ. ಸೊ ಏನಿರುತ್ತೆ ಅದೇ ಸಿಂಬಲ್ ಇರುತ್ತೆ. ಸೊ ಆ ಥರ ನೀವು ಫಿಕ್ಸ್ ಆಗಿಬಿಡಿ. ಸೊ ಮೊದಲು ನಿಮ್ಮೊಂದು ಚಾನಲ್ನ ಬ್ರ್ಯಾಂಡ್ ಮಾಡ್ಕೊಳ್ರಪ್ಪ. ನಾನು ಅದನ್ನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಲ್ಲಿ, ಯಾರೆಲ್ಲ 1,000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀರಾ, ಬ್ರ್ಯಾಂಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದು ಬೆಲೆ ಸಿಗುತ್ತೆ ನಿಮಗೆ ನೀಟಾಗಿ, ಆಯಿತಾ. ನೋಡೋರು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ಓಕೆ, ಇದು ನನ್ನ ಕಡೆಯಿಂದ ಮೊದಲನೇ ಟಿಪ್. ಇನ್ನು ಎರಡನೇ ಟಿಪ್, ಆವಾಗ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ಪ್ರಮೋಟ್ ಮಾಡ್ಕೋಬೇಕು. ಸೊ ಯಾವ ಥರ ಪ್ರಮೋಟ್ ಮಾಡ್ಕೋಬೋದು ನೋಡಿ, ನೀವು ಹಲವಾರು ಥರ ಪ್ರಮೋಟ್ನ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿ ನೀವು ಪ್ರಮೋಟ್ನ ಮಾಡ್ಕೋಬೋದು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಇವಾಗ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀರಾ, ಇವಾಗ ನಾನು 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನೇನು ಮಾಡ್ತೀನಿ ಮಧ್ಯದಲ್ಲಿ, ಸೊ 1,000 ಸಬ್ಸ್ಕ್ರೈಬರ್ಸ್ ಜೊತೆ ನೀವು 4,000 ಅವರ್ಸ್ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡಬೇಕಲ್ವಾ. ಸೊ ಅದರಿಂದ ಐ ಕಾರ್ಡ್ ಹಾಕ್ತೀನಿ, ವಾಚ್ ಟೈಮ್ ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ ವೀಡಿಯೋ ತಿಳಿಸಿದ್ದೀನಿ ಅಂತ ಅಂದ್ಬಿಟ್ಟು ಐ ಕಾರ್ಡ್ ಹಾಕ್ತೀನಿ. ಇವಾಗ ಬರುತ್ತೆ ನೋಡಿ ಮೇಲ್ಗಡೆ. ಸೊ ಆ ಥರ ನಿಮ್ಮ ಒಂದು ವೀಡಿಯೋನ ಒಂದು ವೀಡಿಯೋಯಿಂದ ಇನ್ನೊಂದು ವೀಡಿಯೋಗೆ ಜಂಪ್ ಆಗೋಂಗೆ ನೀವು ಪ್ರಮೋಟ್ ಮಾಡ್ಕೋಬೇಕು, ಆಯಿತಾ. ಸೊ ಇದು ತಪ್ಪಲ್ಲ. ನಿಮ್ಮ ವೀಡಿಯೋದಲ್ಲೇ ತಾನೇ ನೀವು ಪ್ರಮೋಟ್ ಮಾಡ್ಕೊಳ್ತಾ ಇರೋದು, ಕಾಸು ಕೊಟ್ಟು ಮಾಡ್ತಾ ಇಲ್ಲ ತಾನೆ. ಸೊ ಆ್ಯಂಡ್ ಯಾವೊಂದು ಯೂಟ್ಯೂಬರ್ಗೆ ಕೇಳ್ಕೊಂಡು ಶೇರ್ ಮಾಡಿಸಿ ಅಂತಲೂ ಕೂಡ ಮಾಡಿಸ್ತಾ ಇಲ್ಲ. ನನ್ನ ವೀಡಿಯೋದಲ್ಲಿ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋದಲ್ಲೇ ನಾನು ನನ್ನ ಒಂದು ವೀಕ್ಷಕರಿಗೆ ಈ ವಿಡಿಯೋನು ನೋಡ್ರಪ್ಪ, ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅಂತಂದ್ಬಿಟ್ಟು ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಅದು ತಪ್ಪಲ್ಲ. ಸೊ ಈ ಥರ ನೀವು ಪ್ರಮೋಟ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ವೀಡಿಯೋಯಿಂದ ಇನ್ನೊಂದು ವೀಡಿಯೋಗೆ ಜಂಪ್ ಆದರೆ ಸೊ ಅಲ್ಲಿಗೂ ವ್ಯೂಸ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಹಿಂಗೆ ರೀಚ್ ಆಗ್ತಾ ಸೊ 1,000 ಸಬ್ಸ್ಕ್ರೈಬರ್ಸ್ ಏನು 2,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನಿಮಗೆ, ಆಯಿತಾ. ಸೊ ಯಾಕೆ ಅಂತಂದರೆ ಆಡಿಯನ್ಸ್ಗಳು ಜಂಪ್ ಆಗ್ತಾರೆ. ಈಗ ಒಂದು ವೀಡಿಯೋ ನೋಡಿದವ್ರು ಇನ್ನೊಂದು ವೀಡಿಯೋ ನೋಡಲ್ವಾ, ಹಂಗೆ ಅಷ್ಟೇ. ಸೊ ಆದ್ದರಿಂದ ಏನು ಹೇಳ್ತೀನಿ ಅಂತಂದರೆ ನಿಮ್ಗಳಿಗೆ ಸೊ ಆದಷ್ಟು ಪ್ರಮೋಟ್ ಮಾಡಿಕೊಳ್ಳಿ ನಿಮ್ಮ ಒಂದು ವೀಡಿಯೋಸ್ಗಳನ್ನ. ಇದು ಎರಡನೇ ಟಿಪ್ ನನ್ನ ಕಡೆಯಿಂದ. ನೆಕ್ಸ್ಟು ಮೂರನೇದು, ಪ್ಲೇ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ನೀವು ಮಾಡ್ತಾ ಇರುವಂಥ ವೀಡಿಯೋಸ್ಗಳು, ಇವಾಗ ಟೆಕ್ನಾಲಜಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ರೆ, ಕೆಲವೊಂದು ಸಲ ಫೋನ್ ರಿವ್ಯೂಸ್ಗಳನ್ನ ಮಾಡ್ತಾ ಇರ್ತೀರಾ, ಕೆಲವೊಂದು ಸಲ ಒಂದಷ್ಟು ಅಪ್ಲಿಕೇಶನ್ಗಳ ಬಗ್ಗೆ ಮಾಡ್ತಾ ಇರ್ತೀರಾ, ಕೆಲವೊಂದು ಸಲ ಎಡಿಟಿಂಗ್ ಬಗ್ಗೆ ಮಾಡ್ತಾ ಇರ್ತೀರಾ. ಸೊ ಇವೆಲ್ಲ ಮಿಕ್ಸ್ ಆಗ್ತಾ ಇರುತ್ತೆ. ಸೊ ನೀವು ಒಂದು ಸಿಸ್ಟಮ್ಯಾಟಿಕ್ಕಾಗಿ ನೀವು ಒಂದು ಪ್ಲೇ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡಿಬಿಡ್ತು ಅಂತಂದರೆ, ಸೊ ಅಲ್ಲಿ ಈಗ ಫೋನ್ಗಳ ಬಗ್ಗೆ ರಿವ್ಯೂ ಮಾಡಿದರೆ ಫೋನ್ ರಿವ್ಯೂ ಅಂತ ಹಾಕ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಬರೀ ಅದರಲ್ಲಿ ಫೋನ್ ರಿವ್ಯೂಗಳನ್ನ ನೀವು ಆ್ಯಡ್ ಮಾಡಿಬಿಟ್ರೆ ಸೊ ನಿಮ್ಮ ಚಾನಲ್ ಓಪನ್ ಮಾಡಿದವ್ರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಓಕೆ, ಇವನೊಂಥರ ಶಿಸ್ತಾಗಿದೆ ಗುರು, ಆಯಿತಾ, ಏನೇ ಮಾಡೋರು ನೀಟಾಗಿ ಮಾಡ್ತಾನೆ, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾನೆ ಅಂತ ಅವ್ರಿಗೊಂದು ಐಡಿಯಾ ಬರುತ್ತೆ. ನೀವು ಸುಮ್ಮನೆ ಸುಮ್ಮನೆ ತುರುಕ್ತಾ ಇದ್ದಾರೆ, ಯಾವ ಪ್ಲೇ ಲಿಸ್ಟು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಇವನೇನೋ ಕಾಡಾಚರ್ಕ್ ಮಾಡ್ತಾನೆ ಹುಡುಗರು, ಏನು ನೋಡೋದು ಅಂತಂದ್ಬಿಟ್ಟು ಇದು ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಒಂದು ಸಿಸ್ಟಮ್ಯಾಟಿಕ್ನ ಮೇಂಟೈನ್ ಮಾಡಬೇಕು ನೀವು. ಸೊ ಒಂದು ಶಿಸ್ತಿರಲಿ, ಆಯಿತಾ. ಪ್ಲೇ ಲಿಸ್ಟ್ನ ನೀಟಾಗಿ ಕ್ರಿಯೇಟ್ ಮಾಡಿಕೊಂಡು ಯಾವ್ಯಾವ ಒಂದು ವೀಡಿಯೋ ಮಾಡಿದರೆ ಅದಕ್ಕೆ ಹಾಕಿ,
ಆಯಿತಾ. ಈ ವಿಡಿಯೋ ಈ ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ಬಿಟ್ಟು ಹಾಕಿ. ಸೊ ಇದರಿಂದ ಜನಗಳು ಕೂಡ ಇಂಟ್ರೆಸ್ಟ್ನ ತೋರಿಸ್ತಾರೆ. ನಿಮ್ಮೊಂದು ಚಾನಲ್ನ ಓಪನ್ ಮಾಡಿದವರು ಪ್ಲೇ ಲಿಸ್ಟ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆದರೂ ಆಗ್ತಾರೆ. ಓಕೆ, ಇದು ನನ್ನ ಕಡೆಯಿಂದ 3ನೇ ಟಿಪ್ಸ್ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋರಿಗೆ. ಇನ್ನು 4ನೇದು, ಇದು ತುಂಬ ಜನ ಮಾಡ್ತಾ ಇರ್ತಾರೆ, ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ಗಳನ್ನ ಶೇರ್ ಮಾಡೋದು. ಆ್ಯಂಡ್ ಯಾವುದೋ ಒಂದು ಯೂಟ್ಯೂಬರ್ನ ಬ್ರೋ ನಾನು ಈ ಒಂದು ವಿಡಿಯೋ ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿ, ಸ್ಟೋರಿಲಿ ಹಾಕಿ ಅಂತ ಕೇಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ. ಯಾಕೆ ತೊಂದರೆ ಆಗುತ್ತೆ ಅಂತಂದರೆ, ನೋಡಿ, ಆ ಒಂದು ಯೂಟ್ಯೂಬರ್ ಏನಾದ್ರು ಅಪ್ಪಿ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಆ ಒಂದು ವಿಡಿಯೋ, ನಿಮ್ಮ ಒಂದು ವಿಡಿಯೋನ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ಬಿಡ್ತು ಅಂತಂದರೆ, ಸೊ ಅದಾದಮೇಲೆ ಅವರ ಒಂದು ವ್ಯೂವರ್ಸ್ಗಳಿಗೆ ಇನ್ನೂ ಕೋಪ ಬಂದುಬಿಡುತ್ತೆ. ನನ್ನ ದಾಖಲೆ ಇವ್ರದ್ದು ಯಾಕೆ ಹಾಕ್ತಾರೆ, ಆಯಿತಾ, ನನಗೆ ಸಪೋರ್ಟ್ ಮಾಡಿಲ್ಲ ಇವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಇದು ಬಂದುಬಿಡುತ್ತೆ. ಸೊ ಆದ್ದರಿಂದ ಯಾವೊಂದು ಯೂಟ್ಯೂಬರ್ಸು ಕೂಡ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಶೇರು ಕೂಡ ಮಾಡಲ್ಲ. ಆ್ಯಂಡ್ ಅಕಸ್ಮಾತ್ ಶೇರ್ ಮಾಡಿದ್ರೂ ಕೂಡ ಸೊ ನೀವು ಅವರಿಂದ ಬೆಳೆದ್ರಿ ಅನ್ನೋದು ರಿಜಿಸ್ಟರ್ ಆಗೋಗುತ್ತೆ. ಓಕೆ, ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೀವು ಬೇರೆಯವರಿಂದ ಸಪೋರ್ಟ್ ತಗೊಂಡು ಬೆಳಿಬೇಡಿ, ಆಯಿತಾ. ನೀವೇ ನಿಂತ್ಕೊಳ್ಳಿ, ಆಯಿತಾ. ಸೊ ನೀವು ಬೇರೆಯವರಿಂದ ಸಪೋರ್ಟ್ ತಗೊಂಡು ಬೆಳೆದ್ರೆ, ಗುರು ನಾನೇ ಬೆಳೆಸಿದ ಗುರು ಅಂತಂತಾರೆ, ಆಯಿತಾ. ಇವತ್ತಂದೇ ಇರ್ಬೋದು, ನಾಳೆಗಂತಾರೆ. ಆವಾಗ ನಿಮ್ಗೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ನೀವು ಶ್ರಮ ಪಟ್ಟಿರ್ತೀರ, ನೀವು ವೀಡಿಯೋ ಮಾಡಿರ್ತೀರ, ಯಾರೋ ಬಂದ್ಬಿಟ್ಟು ನಿಮಗೆ ನಾನು ಬೆಳೆಸ್ದ ಕಣ ನೀನು 1,000 ಸಬ್ಸ್ಕ್ರೈಬರ್ಸ್ ಇದ್ದರೆ ನಾನು ಶೇರ್ ಮಾಡಿದ್ದಕ್ಕೆ 1,000 ಸಬ್ಸ್ಕ್ರೈಬರ್ಸ್ ಆದರೂ ಬಾರ ಹಮ್ಮಿಕೊಂಡು ಅಂತ ಅಂದ್ಬಿಟ್ರೆ ಸೊ ನಿಮ್ಗೆ ಒಂಥರ ಆಗ್ಬಿಡುತ್ತೆ. ಸೊ ಆದ್ದರಿಂದ ಪ್ರಮೋಷನ್ಸ್ಗಳನ್ನ ಕೇಳೋಕೆ ಹೋಗ್ಬಿಡಿ. ಓಕೆ, ಇದು ನನ್ನ ಕಡೆಯಿಂದ 4ನೇ ಟಿಪ್ಸ್. ಸೊ ನೆಕ್ಸ್ಟ್ ಟಿಪ್ಸ್ನ ನಾವು ನೋಡೋದಾದರೆ, ಸೊ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳು ಹಲವಾರು ಇದೆ, ಆಯಿತಾ. ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಅಪ್ಲಿಕೇಶನ್ಸ್ಗಳು ತುಂಬ ಇದ್ದಾವೆ. ಸೊ ತುಂಬ ಜನ ಏನು ಮಾಡ್ತಾರೆ, ಈ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ವ್ಯೂಸು ಲೈವ್ ಇವೆಲ್ಲ ಮಾಡಿಬಿಡ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ ಅಂತಂದರೆ, ಯೂಟ್ಯೂಬರು ಅವರ ಒಂದು ವೀಡಿಯೋಸ್ಗಳನ್ನ ಪ್ರಮೋಟೇ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಯೂಟ್ಯೂಬರ್ಗೆ ಗೊತ್ತಾಗೋಗುತ್ತೆ ನೀವು ಯಾವುದೋ ಒಂದು ಅಪ್ಲಿಕೇಶನ್ಸಿಂದ ವ್ಯೂಸ್ನ ತೊಗೊಂಡಿದ್ದೀರಾ, ಸಬ್ಸ್ಕ್ರೈಬರ್ಸ್ನಾಗ ಏನು ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಒಂದು ವೀಡಿಯೋನ ರೀಚೇ ಮಾಡಿಸಲ್ಲ ಜನಗಳಿಗೆ, ನೀವು ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಿದ್ರು. ಆ್ಯಂಡ್ ಅದರ ಜೊತೆಗೆ ನಿಮಗೆ ಆ್ಯಡ್ಸೆನ್ಸಲ್ಲೂ ಕೂಡ ವೆರಿಫೈ ಆಗಲ್ಲ, ಆಮೇಲೆ ನಿಮಗೆ ದುಡ್ಡು ಕೂಡ ಬರೋಲ್ಲ, ಆಯಿತಾ. ಮಾನಿಟೈಸೇಷನ್ ಆನ್ ಮಾಡಲ್ಲ. ಸೊ ಹಿಂಗೆಲ್ಲ ತೊಂದರೆಗಳಾಗ್ಬಿಡುತ್ತೆ. ಸೊ ಈ ಥರ ತೊಂದರೆಗಳಿಗೆ ಸಿಗಾಕೋಬೇಡಿ. ಆರ್ಗ್ಯಾನಿಕ್ಕಾಗಿ ಬರಲಿ, ಆಯಿತಾ. ಆರ್ಗ್ಯಾನಿಕ್ಕಾಗಿ ಸಬ್ಸ್ಕ್ರೈಬರ್ಸ್ ಬರಲಿ, ಆರ್ಗ್ಯಾನಿಕ್ಕಾಗಿ ವ್ಯೂಸ್ ಬರಲಿ. ಸೊ ಅವಾಗ ನಿಮ್ಮೊಂದು ಚಾನಲ್ ಸೇಫ್ ಆಗಿರುತ್ತೆ. ಸೊ ಅದರಿಂದ ಇದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ರಪ್ಪ, ಯೂಟ್ಯೂಬರ್ಸ್ ಆಗಬೇಕು ಅಂದ್ಕೊಂಡಿರೋರು. ಆ್ಯಂಡ್ ಕೊನೆಯದು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಆದಷ್ಟು ಹೊಸ ಚಾನಲ್ಗಳು ಈ ಔಟು ಕಾನ್ಸೆಪ್ಟ್ ಮೇಲೆ ಮಾಡಿ. ಈಗ ಹೌ ಟು ಯೂಸ್ ಕೈನ್ ಮಾಸ್ಟರ್, ಹೌ ಟು ಯೂಸ್ ವಾಟ್ಸಪ್, ಹೌ ಟು ಯೂಸ್ ಇನ್ಶಾರ್ಟ್, ಹೌ ಟು ಯೂಸ್ ಫೇಸ್ಬುಕ್, ಹೌ ಟು ಯೂಸ್ ಯೂಟ್ಯೂಬ್, ಈ ಥರ ಔಟು ಅಂತ ನೀವು ಜಾಸ್ತಿ ಕೀವರ್ಡ್ಸ್ಗಳನ್ನ ನೀವು ಯೂಸ್ ಮಾಡ್ತು ಅಂತಂದರೆ ನಿಮ್ಮ ಒಂದು ವಿಡಿಯೋ ರ್ಯಾಂಕ್ ಆಗುವಂಥ ಚಾನ್ಸಸ್ ಆ್ಯಂಡ್ ಬೇಗ ಸಬ್ಸ್ಕ್ರೈಬರ್ಸ್ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ, ಆಯಿತಾ. ನೀವು ಪ್ರತಿಯೊಂದು ಯೂಟ್ಯೂಬರ್ ಹಿಸ್ಟ್ರಿನ ನೀವು ತೆಗೆದು ನೋಡ್ತು ಅಂತಂದರೆ ಅವರು ಮಾಡಿರೋದೆಲ್ಲ ಆಲ್ಮೋಸ್ಟ್ ಅಲ್ಲಿ ಟ್ಯುಟೋರಿಯಲ್ ಸ್ಟಾರ್ಟಿಂಗ್ ಡೇಸಲ್ಲಿ. ಆ ಟ್ಯುಟೋರಿಯಲಿಂದ ವ್ಯೂಸ್ ಬಂದಿರುತ್ತೆ, ಸಬ್ಸ್ಕ್ರೈಬರ್ಸ್ಗೆ ಏನಾಗಿರ್ತಾರೆ, ಅದಾದಮೇಲೆ ಅವರು ಅವರ ಒಂದು ಕಾನ್ಸೆಪ್ಟ್ಸಲ್ಲಿ ಮುಂದುವರಿತಾ ಇರ್ತಾರೆ. ಸೊ ಆದ್ದರಿಂದ ಜಾಸ್ತಿ ಔಟು ಕಾನ್ಸೆಪ್ಟ್ಗಳನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ. ಸೊ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ. ಸೊ ಔಟು ಅಂತ ಸರ್ಚ್ ಮಾಡೋರು ತುಂಬ ಜನ ಇದ್ದಾರೆ ಯೂಟ್ಯೂಬಲ್ಲಿ. ಸೊ ಅದಕ್ಕೋಸ್ಕರ ಓಕೆ. ಸೊ ಇದಿಷ್ಟು ನನ್ನ ಕಡೆಯಿಂದ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗಳಿಗೆ ಟಿಪ್ಸ್. ಐ ಥಿಂಕ್ ವೀಡಿಯೋ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ, ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡ. ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡೋದು ಮರಿಬೇಡಿ.